ಬನ್ನಿ ಈಗ ಕಲ್ಸೋಣ. ಮತ್ತೆ ಒಂದು 1/4 ಸ್ಪೂನ್ ಅಷ್ಟು ಕ್ಯಾರೆಟ್, ಒಂದು ಈರುಳ್ಳಿ, ಕಾಯಿ ತುರಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಚೆನ್ನಾಗಿ ನೀರೇನು ಹಾಕ್ದಂಗೆ ಇಷ್ಟಿದೆ ಸಾಕು, ತೀರಾ ಗಟ್ಟಿ ಬೇಡ, ತೀರಾ ತೆಳು. ಸ್ನೇಹಿತರೆ, ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುತ್ತ ಸೌರ್ ರೊಟ್ಟಿ ಆಗುತ್ತೆ, ತಟ್ಬಿಡ್ತೀನಿ. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಸ್ನೇಹಿತರೆ, ನೀವು ರಾಗಿ ರೊಟ್ಟಿ ಉಚ್ಚೆಳ್ ಚಟ್ನಿ ತಿಂದಿರ್ತೀರಾ, ಆದ್ರೆ ಇವತ್ತು ನಾನು ರಾಗಿ ಉಚ್ಚೆಳ್ ರೊಟ್ಟಿ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನ್ ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತೆ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ರಾಗಿ ಉಚ್ಚೆಳ್ ರೊಟ್ಟಿ ಯಾವ ತರ ಮಾಡೋದು ನೋಡೋಣ. ನೋಡಿ ಸ್ನೇಹಿತರೆ, ಉಚ್ಚೆಳ್ಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಸುಮಾರು 20-25% ಪ್ರೋಟೀನ್ ಇರುತ್ತೆ. ಜೊತೆಗೆ ಒಮೆಗಾ 3 ಇರುತ್ತೆ ಮತ್ತು ಒಮೆಗಾ 6 ಕೂಡ ಇರುತ್ತೆ. ಹಾಗೆ ಇದರಲ್ಲಿ ಖನಿಜಗಳು, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ. ಹಾಗೆ ನೋಡಿ ಸ್ನೇಹಿತರೆ, ಈ ಉಚ್ಚೆಳ್ಳಿನ ಎಣ್ಣೆ ಇದೆಯಲ್ಲ, ಅದು ತುಂಬಾ ಉಪಯೋಗ. ಉಚ್ಚೆಳ್ಳೆಣ್ಣೆ ಉಪಯೋಗಿಸೋದ್ರಿಂದ ನರಮಂಡಲವನ್ನು ಶುದ್ಧೀಕರಿಸುತ್ತಂತೆ. ನೋಡಿ, ಇಷ್ಟೊಂದು ಔಷಧಿ ಗುಣಗಳಿದೆ. ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ಕೂಡ ಉಚ್ಚೆಳ್ಳನ್ನು ಯಾವುದೇ ರೂಪದಲ್ಲಿ ಸೇವನೆ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಸ್ನೇಹಿತರೆ, ರಾಗಿ ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಡ್ ಬಂದ್ಮೇಲೆ ಮತ್ತೆ ನೀವು ಅದನ್ನ ಜಲ್ಡಿ ಮಾಡಕ್ ಹೋಗ್ಬೇಡಿ. ಜಲ್ಡಿ ಮಾಡಿದ್ರೆ ಏನಾಗುತ್ತಂದ್ರೆ ಆ ಮೇಲಿರೋ ಹೊಟ್ಟೆಲ್ಲ ಹೊರಟೋಗುತ್ತೆ, ಜಲ್ಡಿ ಮಾಡಿದಾಗ ಹೊರಟೋಗುತ್ತೆ. ಹಂಗಾಗಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆ ಹೊಟ್ಟಿನಲ್ಲೇ ಕ್ಯಾಲ್ಸಿಯಂ ಇದೆ, ಫೈಬರ್ ಇದೆ, ಮತ್ತೆ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಂಗಾಗಿ ಜಲ್ದಿ ಮಾಡಿ ಉಪಯೋಗಿಸಕ್ ಹೋಗ್ಬೇಡಿ. ಹಾಕ್ಸುವಾಗಲೇ ನೈಸಾಗಿ ನಿಮ್ಗೆ ಹೆಂಗ್ ಬೇಕೋ ಆಗ ಹಾಕ್ಸ್ಬಿಡಿ. ನೋಡಿ, ದೇಹಕ್ಕೆ ಶಕ್ತಿ ತುಂಬುವುದು ಮಾತ್ರವಲ್ಲ, ಶುಗರ್ ಕಂಟ್ರೋಲ್ ನಲ್ಲಿ ಇಡುತ್ತದೆ ಈ ರಾಗಿ. ಹಾಗಾಗಿ ರಾಗಿಯಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ಎಷ್ಟೋ ವಿಟಮಿನ್ಸ್ಗಳಿವೆ. ಹಾಗಾಗಿ ರಾಗಿಯನ್ನು ಪ್ರತಿದಿನ ಉಪಯೋಗಿಸಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಸ್ನೇಹಿತರೆ, ಈಗ ಉಚ್ಚೆಳ್ಳನ್ನ ಉರಿಯೋಣ. ನೋಡಿ, ಇದು ಸುಮಾರು ಒಂದು 3 ಸ್ಪೂನ್ ಅಷ್ಟಿದೆ. ಇದನ್ನ ಸ್ವಲ್ಪ ಉರಿಬೇಕು. ನೋಡಿ ಸ್ನೇಹಿತರೆ, ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗತಕ್ಕ ಸಣ್ಣ ಉರಿಯಲ್ಲೇ ಉರಿಯೋಣ. ಹುರಿದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ 1-2 ಸತಿ ನೋಡಿ, ಈ ತರ ಚಟಪಟ ಅಂತ ಸಿಡಿದ್ರೆ ಆಗಿದೆ ಅಂತ. ಈಗ ಮಿಕ್ಸಿ ಜಾರ್ಗೆ ಹಾಕೋಣ. ಬನ್ನಿ ಸ್ನೇಹಿತರೆ, ಈಗ ಇದನ್ನ ಸ್ವಲ್ಪ ರಫ್ ಆಗಿ ರುಬ್ಕೊಂಬರೋಣ. ಬನ್ನಿ ಸ್ನೇಹಿತರೆ, 1-2 ಸತಿ ಆಫ್ ಆನ್ ಮಾಡ್ಬಿಡೋಣ. ನೋಡಿ, ಇಷ್ಟು ರಫ್ ಆಗಿ ಪುಡಿ ಆದ್ರೆ ಸಾಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ಗೆಳೆಯರೆ, ರಾಗಿ ಉಚ್ಚೆಳ್ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಹಿಟ್ಟನ್ನು ಕಲ್ಸ್ಕೊಬೇಕು. ಬನ್ನಿ ಯಾವ ತರ ಕಲ್ಸೋದು ನೋಡೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ರಾಗಿ ಹಿಟ್ಟು, ಇದು ಒಂದು ಬೌಲ್ ಅಷ್ಟು, ಅಂದ್ರೆ ಹೆಚ್ಚು ಕಮ್ಮಿ 150 ಗ್ರಾಮ್ ಇಷ್ಟು ಇರ್ಬೋದು. 150 ಗ್ರಾಮ್ ರಾಗಿ ಹಿಟ್ಟು, ಮತ್ತೆ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ,
ಸ್ವಲ್ಪ ಕ್ಯಾರೆಟು, ಒಂದು ಈರುಳ್ಳಿ, ನಾಲ್ಕು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ, ಮತ್ತೆ ಹಸಿ ಕಾಯಿ ತುರಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆ. ಬನ್ನಿ ಗೆಳೆಯರೆ, ಈಗ ಹುಚ್ಚೆಳ್ಳು ರುಬ್ಗೊಂಬಂದಾಗಿದೆ, ಇದನ್ನು ಕೂಡ ಹಾಕ್ತೀನಿ. ಇದನ್ನ ಚೆನ್ನಾಗಿ ನೀರೇನು ಹಾಕ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ಆಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಬೇಕು. ಒಂದ್ಸತಿ ಮಾಡಿ ನೋಡಿ ಸ್ನೇಹಿತರೆ, ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಇನ್ನೂ ಸೂಪರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇಷ್ಟಿದೆ ಸಾಕು. ತೀರಾ ಗಟ್ಟಿಯೂ ಬೇಡ, ತೀರಾ ತೆಳಗೂ ಇರಬಾರ್ದು. ನೋಡಿ, ಸುಮಾರು ಒಂದು 3 ರೊಟ್ಟಿ ಆಗುತ್ತೆ. ಒಬ್ಬರಿಗೆ ಹೊಟ್ಟೆ ತುಂಬ ಊಟ ಆಗುತ್ತೆ. ಹಾಗಾಗಿ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ ಹೆಲ್ತಿ ಹುಚ್ಚೆಳ್ಳು ರಾಗಿ ರೊಟ್ಟಿ. ಬನ್ನಿ ಸ್ನೇಹಿತರೆ, ಈಗ ಒಂದು 5-10 ನಿಮಿಷ ಹಿಂಗೆ ಬಿಟ್ಬಿಡೋಣ. ಅಷ್ಟರೊಳಗೆ ಒಂದು ಕಾಯಿ ಚಟ್ನಿ ಮಾಡೋಣ. ಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ಬನ್ನಿ ಗೆಳೆಯರೆ, ಈಗ ಒಂದು ಕಾಯಿ ಚಟ್ನಿ ಮಾಡ್ಬಿಡೋಣ. ಕಾಯಿ ಚಟ್ನಿ ಮಾಡೋದಕ್ಕೆ ತುರಿದಿಟ್ಟಿರೋ ಹಸಿ ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, 5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ. ಬನ್ನಿ, ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿ ತರಿತರಿಯಾಗಿ ಸ್ನೇಹಿತರೆ, ಈಗ ತರಿತರಿಯಾಗಿ ರುಬ್ಕೊಂಬರೋಣ. ಈ ತರ ತರಿತರಿಯಾಗಿದ್ರೆ ಸಾಕು, ಜಾಸ್ತಿ ನೀರಂಗಿರ್ಬಾರ್ದು. ಚಟ್ನಿ ರೆಡಿಯಾಗಿದೆ. ಬನ್ನಿ, ಈಗ ರೊಟ್ಟಿ ಮಾಡೋಣ. ಬನ್ನಿ ಸ್ನೇಹಿತರೆ, ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. 5 ನಿಮಿಷ ಹೆಂಚು ಕಾಯುತ್ತೆ. ರೊಟ್ಟಿ ಯಾಕೆ ತಟ್ಟದ್ದು ನೋಡೋಣ. ನೋಡಿ ಸ್ನೇಹಿತರೆ, ಹೆಂಚು ಕಾದಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುತ್ತ ಸವರ್ ಬಿಡೋಣ. ನೋಡಿ ಸ್ನೇಹಿತರೆ, ಈ ತರನು ತಟ್ಬೋದು. ಇಲ್ಲಾಂದ್ರೆ ನೀವು ಒಬ್ಬಟ್ಟು ಮಾಡ್ತಿರಲ್ಲ, ಆ ತರ ಸಪ್ರೇಟ್ ತಟ್ಟಿ ಆಮೇಲೆ ಬೇಕಾದ್ರೂ ಸುಡ್ಬೋದು. ಈ ತರ ಸುಡೋದ್ರಲ್ಲೇ ಒಂಥರ ಮಜಾ ಇರುತ್ತೆ. ನೋಡಿ ಸ್ನೇಹಿತರೆ, ನಾವೇ ಅಡಿಗೆ ಮಾಡಿ ನಾವೇ ತಿನ್ನೋದ್ರ ಇರೋ ಸುಖ ಯಾರೋ ಮಾಡಿ ಇರೋದ್ರಲ್ಲಿ ಇರೋದಿಲ್ಲ. ನಾವೇ ಮಾಡ್ಕೊಂಡು ನಾವೇ ತಿನ್ನೋ ಯೋಗ ಎಲ್ರಿಗೂ ಸಿಗೋದು ಇಲ್ಲ. ಅದೃಷ್ಟವಂತರಿಗೆ ಮಾತ್ರ ಅವರೇ ಅಡಿಗೆ ಮಾಡಿ ಅವರೇ ತಿನ್ನೋ ಯೋಗ ಸಿಗುತ್ತೆ. ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ಮಾಡಿ ಅದಕ್ಕೊಂದು ಸಾರು ಮಾಡಿ ತಿನ್ನೋ ಅಷ್ಟು ಟೈಮು ನನಗಿಲ್ಲ. ಹಂಗಾಗಿ ನಾನು ಯಾವಾಗಲೂ ರೊಟ್ಟಿನೇ ಮಾಡೋದು. ಯಾಕೆಂದ್ರೆ ಅಂಗಡಿ ಬೇರೆ ಮಾಡಬೇಕು ಅಂತೇಳಿ ಅರ್ಜೆಂಟ್ ಇರುತ್ತೆ ಬೆಳಿಗ್ಗೆ. ಹಂಗಾಗಿ ರೊಟ್ಟಿ ಮಾಡಿ ಒಂದು ತಿಂದು 2 ಬಾಕ್ಸ್ ಹಾಕೊಂಡು ತಂದ್ಬಿಡ್ತೀನಿ. ಅದು ಈಗ ಆಗಿದೆ ತೆಳ್ಳಿಗೆ. ಸ್ವಲ್ಪ ಎಣ್ಣೆ ಮೇಲೆ
ಸ್ವಲ್ಪ ಕಪ್ಪು ಕಲರ್ ಇದೆ, ಯಾಕೆ ಅಂದ್ರೆ ಹುಚ್ಚೆಳ್ ಹಾಕಿದೀವಲ್ಲ, ಹಂಗಾಗಿ ಈ ತರ ಕಲರ್ ಬರುತ್ತೆ. ನೋಡಿ ಗೆಳೆಯರೆ, ಜೀವನದಲ್ಲಿ ದುಡ್ಡಿಲ್ಲ ಅಂದ್ರೂ ಬದುಕ್ಬೋದು, ಸ್ವಂತ ಮನೆ ಇಲ್ಲ ಅಂದ್ರೂ ಬಾಡಿಗೆ ಮನೆಯಲ್ಲಿ ಬದುಕ್ಬೋದು, ಯಾರಿಲ್ಲ ಅಂದ್ರೂ ಕೂಡ ಬದುಕ್ಬೋದು. ಆದ್ರೆ ಅಡಿಗೆ ಮಾಡೋದು ಕಲ್ತಿಲ್ಲ ಅಂದ್ರೆ ಬದುಕೋದಿಕ್ ಆಗದೇ ಇಲ್ಲ. ಯಾಕೆಂದ್ರೆ ಆಹಾರವೇ ಮೊದಲ ಔಷಧಿ. ಹಾಗಾಗಿ ಏನ್ ಕಲ್ತಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅಡಿಗೆ ಮಾಡೋದೊಂದು ಕಲ್ತ್ಬಿಟ್ರೆ ಜೀವನದಲ್ಲಿ ನೀವು ಎಲ್ಲಿ ಹೋದ್ರೂ ಬದುಕ್ಬೋದು. ಹಂಗಾಗಿ ಪ್ರತಿಯೊಬ್ರು ಸಾಧ್ಯವಾದಷ್ಟು ಅಡುಗೆನ ಕಲಿಯೋ ಪ್ರಯತ್ನ ಮಾಡಿ. ನೋಡಿ ಸ್ನೇಹಿತರೆ, ಆಗಿದೆ. ನೋಡಿ ಸ್ನೇಹಿತರೆ, ಆಗಿದೆ. ಇಷ್ಟಾದ್ರೆ ಸಾಕು, ಬೆಂದಿದೆ. ಈಗ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೋಣ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಡೋಣ, ಚೆನ್ನಾಗಿ ಇಳ್ಕೊಳುತ್ತೆ, ಆಮೇಲೆ ತಿನ್ನೋಕೆ ಸೊರಗುತ್ತೆ. ನೋಡಿ ಸ್ನೇಹಿತರೆ, ರೆಡಿ ಆಗಿದೆ ರಾಗಿ ಹುಚ್ಚೆಳ್ ರೊಟ್ಟಿ. ಮೇಲೆ ತುಪ್ಪನ ಹಾಕಿದೆ. ಇನ್ನೊಂದು ನೋಡ್ಬೋದು ರಾಗಿ ಹುಚ್ಚೆಳ್ ರೊಟ್ಟಿ ಯಾವ ತರ ಬಂದಿದೆ. ಬನ್ನಿ ಚಟ್ನಿ ಜೊತೆ ತಿನ್ನೋಣ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ರಾಗಿ ಹುಚ್ಚೆಳ್ ರೊಟ್ಟಿ. ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಹಾಡು ಹೇಳ್ಬೋದು, ರಾಗಿ ರೊಟ್ಟಿ ಹುಚ್ಚೆಳ್ ಚಟ್ನಿ ತಿನ್ನು ಮೊಮ್ಮಗನೇ. ಹೇಗಿದೆ ನೀವು ಒಂದ್ಸತಿ ನೋಡಿ, ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ನಿಜವಾದ ಸೌಂದರ್ಯ ಎಂದರೆ ವಾಟ್ ಈಸ್ ಯುವರ್ ರಿಯಲ್ ಬ್ಯೂಟಿ? ದ ರಿಯಲ್ ಬ್ಯೂಟಿ ಈಸ್ ಯುವರ್ ಗುಡ್ ಕ್ಯಾರೆಕ್ಟರ್. ದ ರಿಯಲ್ ಬ್ಯೂಟಿ ಈಸ್ ಯುವರ್ ಗುಡ್ ಥಿಂಕಿಂಗ್. ದ ರಿಯಲ್ ಬ್ಯೂಟಿ ಈಸ್ ಯುವರ್ ಗುಡ್ ಆಟಿಟ್ಯೂಡ್. ನಿಜ ಅಲ್ವಾ? ಬನ್ನಿ ಸ್ನೇಹಿತರೆ, ರಾಗಿ ಹುಚ್ಚೆಳ್ ರೊಟ್ಟಿ ರೆಡಿಯಾಗಿದೆ. ನೋಡಿ, ನೀವು ಕೂಡ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಅಟ್ಲೀಸ್ಟ್ ವಾರಕ್ಕೆ ಒಂದ್ ದಿವಸ ಆದ್ರೂ ಈ ತರ ಮಾಡ್ಕೊಂತೀನಿ. ನೋಡಿ, ಕಾಯಿ ಚಟ್ನಿ ಎಲ್ಲ ಸೂಪರ್ ಆಗಿ ಬಂದಿದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.